ನಮಸ್ಕಾರ ಆತ್ಮೀಯ ಪ್ರಿಯ ವೀಕ್ಷಕರೇ, ಈ ಓಪ್ ಚಾನಲ್ ಕನ್ನಡ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಸುರೇಂದ್ರ ಕೊನೆಯ ಮಾಡುವ ನಮಸ್ಕಾರಗಳು. ಈ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ವಿಶೇಷವಾದಂಥ ಕೃಪೆ ಕರುಣೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಸಂದೇಶದ ಶಿರೋನಾಮೆಯು ಯುವರ್ ಡೇಸ್ ಹ್ಯಾವ್ ಸ್ಯಾರೋ ವಿಲ್ ಎಂಡ್. ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಈ ವಾಕ್ಯಕ್ಕೆ ನಾವು ತೆರಳುವ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರ್ತಕ್ಕಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು, ಬಲಪಡಿಸು, ನಿನ್ನ ಆತ್ಮನ್ನು ತುಂಬಿಸಿ ಈ ವಾಕ್ಯವನ್ನು ಹಂಚುವಂಥ ನನ್ನನ್ನು ಸಹ ನಿನ್ನ ಆತ್ಮನ ಭರಿತನಾಗಿ ಮಾತನಾಡುವಂಥ ನೀನೇ ತಾನೇ ಸಹಾಯ ಮಾಡಬೇಕಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಯುವರ್ ಡೇಸ್ ಆಫ್ ಸ್ಯಾರೋ ವಿಲ್ ಎಂಡ್ ಅನ್ನುವಂಥ ಈ ಒಂದು ಶಿರೋನಾಮೆಯಲ್ಲಿ ನಿಮ್ಮ ದುಃಖದ ದಿನಗಳು ಕೊನೆಗಾಣುವು ಎಂಬುದಾಗಿ. ಇವತ್ತು ಈ ಪ್ರಪಂಚದಲ್ಲಿ ಸಂತೋಷಭರಿತರಾಗಿರ್ತಕ್ಕಂಥ ಕುಟುಂಬಗಳು ಯಾವುದೂ ಇಲ್ಲ. ಎಲ್ಲ ಕಷ್ಟ, ನೋವು, ದುಃಖ, ಬಾಧೆ, ಬಡತನ, ಅನಾರೋಗ್ಯ ಇವೆಲ್ಲವೂ ಕುಟುಂಬವನ್ನು ದುಃಖಪಡಿಸುವಂಥ ಸಂಗತಿಗಳಾಗಿವೆ. ಹಾಗಾದರೆ ಈ ದುಃಖಕ್ಕೆ ಕಾರಣ ಯಾವುದಾಗಿದೆ? ಯಾರು ಈ ದುಃಖಕ್ಕೆ ಮೂಲ ಪುರುಷನಾಗಿದ್ದಾನೆ? ಯಾಕೆ ಈ ದುಃಖಗಳು ಮನುಷ್ಯನನ್ನು ಆವರಿಸಿಕೊಂಡಿವೆ? ಇದಕ್ಕೆ ಪರಿಹಾರವೇನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಹುಡುಕುವಾಗ ಬಹಳಷ್ಟು ದೇವರ ವಾಕ್ಯವು ಈ ವಿಚಾರವಾಗಿ ಕುರಿತು ನಮ್ಮನ್ನು ಬಲಪಡಿಸ್ತಕ್ಕಂಥದ್ದಾಗಿದೆ. ಆತ್ಮೀಯ ಬಂಧುಗಳೇ, ಈ ಒಂದು ವಿಚಾರವನ್ನು ನಾವು ನೋಡುವಾಗ ನಮ್ಮ ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಹಾಗಾದರೆ ಈ ದುಃಖವನ್ನು ಕೊನೆಗಾಣಿಸುವವರು ಯಾರಾಗಿದ್ದಾರೆ? ಆ ದುಃಖವನ್ನು ಕೊನೆಗಾಣಿಸುವ ಮೊದಲು ನಾವು ನಮ್ಮನ್ನು ಏನು ಮಾಡಿಕೊಳ್ಬೇಕಾಗಿದೆ? ಯಾವ ರೀತಿ ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ? ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 20ನೇ ವಚನದಲ್ಲಿ, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಇವತ್ತು ಯಾರ್ಯಾರು ಆತನನ್ನು ಅವಲಂಬಿತರಾಗಿರ್ತಾರೋ, ಯಾರ್ಯಾರು ಆತನನ್ನು ಹೃದಯಪೂರ್ವಕವಾಗಿ ಅಂಗೀಕರಿಸಿಕೊಂಡವರಾಗಿರ್ತಾರೋ ಅಂಥವರಿಗೆ ದೇವರ ವಾಕ್ಯವು ಅಭಯದ ನುಡಿ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನ ಸೂರ್ಯನು ಇನ್ನು ಮುಳುಗನು ಎಂಬುದಾಗಿ ಹೇಳ್ತದೆ. ನಿನ್ನ ಚಂದ್ರನು ಇನ್ನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನಿನ್ನ ದುಃಖಿಸುವ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ. ಹಾಗಾದರೆ ಕೊನೆಗಾಣುವಂಥ ಒಂದು ಸಂಗತಿ ಬರಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಕಾರ್ಯಗಳನ್ನು ಮಾಡಬೇಕು? ಅನೇಕರು ಕಷ್ಟದಿಂದ ನಾವು ಹೊರಬರಬೇಕು ಎಂಬುದಾಗಿ ನೋಡಬೇಕಾದರೆ ಅನೇಕ ಕೆಟ್ಟ ಮಾರ್ಗವನ್ನು, ಅಡ್ಡದಾರಿಯನ್ನು ಹಿಡಿತಕ್ಕಂಥರಾಗಿದ್ದಾರೆ. ಹಾಗಾದರೆ ಈ ಅಡ್ಡದಾರಿಯನ್ನು ಹಿಡಿದಂಥ ಪಕ್ಷದಲ್ಲಿ ನಮ್ಮ ದುಃಖಗಳು ಕೊನೆಗಾಣ್ತದ? ಖಂಡಿತ ಇಲ್ಲ ಪ್ರಿಯರೇ. ನಮ್ಮ ದುಃಖವು ಅಧಿಕವಾಗುತ್ತದೆ ವಿನಃ ಅದು ಎಂದಿಗೂ ಕೊನೆಗಾಣುವುದಿಲ್ಲ. ಹಾಗಾದರೆ ಯಾವ ಒಂದು ಮಾರ್ಗ ನಮ್ಮನ್ನು ಈ ದುಃಖದ ಕೊನೆಗಾಣಿಸ್ತಕ್ಕಂಥದ್ದಾಗಿದೆ, ಈ ದುಃಖವನ್ನು ಹೋಗಲಾಡಿಸ್ತಕ್ಕಂಥದ್ದಾಗಿದೆ? ಅದುವೇ ಯೇಸು ಕ್ರಿಸ್ತನ ಮಾರ್ಗ. ಅದುವೇ ಸತ್ಯ ಜೀವ ಸ್ವರೂಪನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮಾರ್ಗ. ಈ ಮಾರ್ಗವು ನಮ್ಮನ್ನು ದುಃಖದಿಂದ ಶಮನಗೊಳಿಸ್ತಕ್ಕಂಥದ್ದಾಗಿದೆ. ಯಾವಾಗ ಈ ಪರಿಸ್ಥಿತಿ ಬೇರ್ಪಡ್ತಕ್ಕಂಥದ್ದಾಗಿದೆ, ಅನೇಕರು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ, ಅಯ್ಯೋ ನನ್ನ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ,
ಅಯ್ಯೋ ನನ್ನ ಜೀವನದಲ್ಲಿ ಭಾಳಷ್ಟು ನೋವನ್ನು ಅನುಭವಿಸಿದ್ದೇನೆ. ಯಾವಾಗ ಈ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗಿದೆ, ಯಾವಾಗ ಈ ಕೇಡು ಅಂತ್ಯವಾಗ್ತಕ್ಕಂಥದ್ದಾಗಿದೆ, ಈ ಸಮಸ್ಯೆಯಿಂದ ನಾನು ಯಾವಾಗ ಹೊರಬರ್ತೇನೆ ಎಂಬುದಾಗಿ ಅನೇಕರು ತಮ್ಮಲ್ಲಿ ತಾವು ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ. ಅನೇಕರ ಮನಸ್ಸಿನಲ್ಲಿ ಇಂಥ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಅವರು ಅಂಥ ಒಂದು ದುಃಖಭರಿತವಾದಂಥ ಜೀವನದಿಂದ ಅವರೇನಾಗ್ತಾ ಇದ್ದಾರೆ, ನರಳಾಡ್ತಾ ಇದ್ದಾರೆ. ಅಂಥ ಒಂದು ಕಷ್ಟದ ಒಂದು ಬಂಧನದಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ. ಅದನ್ನು ಬಿಡಿಸುವವರು ಯಾರು? ಜೀವಸ್ವರೂಪನಾಗಿರ್ತಕ್ಕಂಥ ದೇವರು. ಕುಟುಂಬದ ಸಮಸ್ಯೆಗಳು ಮುಂದುವರಿತದೆ ಇವೆಯಲ್ಲ ಎಂಬುದಾಗಿ ಅನೇಕರು ಹೇಳ್ಕೊತಾರೆ. ಅಯ್ಯೋ, ನಾನು ಎಷ್ಟೇ ಪ್ರಾರ್ಥನೆಯನ್ನು ಮಾಡಿದ್ರು, ಎಷ್ಟೇ ನಾನು ದೇವರ ಬಳಿ ಬಂದರು, ನಾನು ಎಷ್ಟೇ ಕಾಣಿಕೆಯನ್ನು ಕೊಟ್ಟರು, ನನ್ನ ಸಮಸ್ಯೆಗಳು ಹೀಗೆ ಇವೆಯಲ್ಲ, ನನ್ನ ನೋವುಗಳು ಬದಲಾಗಿಲ್ವಲ್ಲ, ನನ್ನ ಸಮಸ್ಯೆಗಳು ಉದ್ಭವ ಆಗ್ತದೆ ವಿನಃ ಅದು ಇನ್ನೂ ಕಡಿಮೆಯಾಗಿಲ್ಲ ಎಂಬುದಾಗಿ ಅನೇಕರು ತಮ್ಮನ್ನೇ ತಾವು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಕೆಲವು ಕೆಲಸದ ಸ್ಥಳಗಳಲ್ಲಿ ಒತ್ತಡಗಳು, ಹೋರಾಟಗಳು ನನಗೆ ಜಾಸ್ತಿ ಆಗ್ತಾಯಿದೆ ಎಂಬುದಾಗಿ. ಹಾಗಾದರೆ ಈ ಒತ್ತಡ, ಹೋರಾಟಗಳು ಕೊಡುವಂಥವ್ರು ಯಾರಾಗಿದ್ದಾರೆ? ಈ ನೋವು, ಸಂಕಟ, ಹಿಂಸೆಯನ್ನು ಕೊಡುವಂಥವ್ರು ಯಾರಾಗಿದ್ದಾರೆ? ಇಂದು ನಾವು ದೇವರ ಬಳಿ ಬರುವಾಗ ಆ ಒತ್ತಡ, ನೋವು, ಆ ಸಂಕಟ, ಆ ದುಃಖವು ಎಲ್ಲವೂ ಮಾರ್ಪಟ್ಟು ಸಂತೋಷಮಯವಾದಂಥ ಜೀವನ ಏರ್ಪಡಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ನಿಮ್ಮ ದುಃಖದ ದಿನಗಳು ಕೊನೆಗಾಣುವು, ನಿಮ್ಮ ನೋವಿನ ದಿನಗಳು ಕೊನೆಗಾಣುವು, ನಿಮ್ಮ ಕಷ್ಟದ ದಿನಗಳು ಕೊನೆಗಾಣುವು, ನಿಮ್ಮ ರೋಗ ರುಜಿನಗಳ ದಿನಗಳು ಕೊನೆಗಾಣುವು ಎಂಬುದಾಗಿ. ಹಾಗಾದರೆ ನನ್ನ ಸಹೋದರ ಸಹೋದರಿಯರೇ, ನೀವು ಆತನ ಬಳಿ ಬರಬೇಕಾಗಿದೆ. ಆತನ ಸಾನ್ನಿಧ್ಯವನ್ನು ಬಯಸಬೇಕಾಗಿದೆ. ಆತನ ಪ್ರೀತಿಯನ್ನು ನೀವು ಬಯಸಬೇಕಾಗಿದೆ. ಆಗ ತಾನೇ ನಮ್ಮ ದುಃಖದ ದಿನಗಳು ಕೊನೆಗಾಣ್ತಕ್ಕಂಥದ್ದಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಕ್ಕಂಥದ್ದಾಗಿದೆ. ಅಯ್ಯೋ, ನಮ್ಮ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಆಗ್ತದೆ? ಅಯ್ಯೋ, ನನ್ನ ರೋಗ ಯಾವಾಗ ಗುಣ ಆಗ್ತಕ್ಕಂಥದ್ದಾಗಿದೆ? ಅಯ್ಯೋ, ನನ್ನ ಕೆಲಸ ಮಾಡುವ ಸ್ಥಳಗಳಲ್ಲಿ ನನಗೆ ಹಿಂಸೆ ನೀಡತಕ್ಕಂಥದ್ದಾಗಿದೆ. ಅಯ್ಯೋ, ನನ್ನ ಕುಟುಂಬದ ಸಮಸ್ಯೆಗಳು ಅದು ಬಗೆಹರಿಯಲಾರದಂಥ ಒಂದು ನೋವಾಗಿದೆ ಎಂಬುದಾಗಿ ಅನೇಕ ಜನಗಳು ಈ ಲೋಕದಲ್ಲಿ ಪರಿತಪಿಸುವಂತರಾಗಿದ್ದಾರೆ. ಆದರೆ ಒಂದೊಂದು ದಿನ ಬರ್ತದೆ ಆತ್ಮೀಯ ಪ್ರಿಯರೇ, ನಿಮ್ಮ ದುಃಖಗಳು, ನಿಮ್ಮ ನೋವು, ನಿಮ್ಮ ಕಣ್ಣೀರು ಎಲ್ಲವೂ ಸಮನವಾಗುವಂಥ ದಿನ, ಎಲ್ಲವೂ ದುಃಖಭರಿತವಾದಂಥ ದಿನ, ಸಂತೋಷವಾಗುವಂಥ ದಿನವಾಗಲಿಕ್ಕೆ ಬರ್ತಕ್ಕಂಥದ್ದಾಗಿದೆ. ಆ ಸಮಯಕ್ಕಾಗಿ ನಾವು ಕಾಯಬೇಕಾಗಿದೆ. ಹಾಗಾದರೆ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ನಮ್ಮನ್ನು ಬಲಪಡಿಸ್ತಕ್ಕಂಥನಾಗಿದ್ದಾನೆ, ಹೇಗೆ ನಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಡೆಸ್ತಕ್ಕಂಥನಾಗದೆ ಎಂಬುದಾಗಿ ನಾವು ನೋಡಬೇಕಾದ್ರೆ 3 ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಪಾಪದ ನಿಮಿತ್ತ ಉಂಟಾಗುವ ದುಃಖ. ಸತ್ಯವೇದ ಇರ್ತದೆ, ದ ಲೂಕ್ ಚಾಪ್ಟರ್ 7 ವರ್ಸಸ್ 78 ವಾಕ್ಯದಲ್ಲಿ, ಲೂಕ 7ನೇ ಅಧ್ಯಾಯ 37 ಮತ್ತು 38ನೇ ವರ್ಷದಲ್ಲಿ, ಇಲ್ಲಿ ದುರಾಚಾರಿಯಾದಂಥ ಒಬ್ಬ ಹೆಂಗಸು ಪರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆ ಎಂಬುದಾಗಿ ತಿಳಿದು ಆತನನ್ನು ಕಾಣಲು ಬರ್ತಕ್ಕಂಥಲಾಗಿದ್ದಾಳೆ. ಈಕೆ ಬಹಳ ದಿನಗಳಿಂದ ತನ್ನ ನೋವನ್ನು ಸೃಷ್ಟಿಕರ್ತನಾದ ನನ್ನ ದೇವರ ಬಳಿ ನಾನು ಹೇಳ್ಕೊಳ್ಬೇಕು, ನಾನು ಅನೇಕ ದಿನಗಳಿಂದ ನನ್ನಲ್ಲೇ ಇರತಕ್ಕಂಥ ಆ ಪಾಪದ ಒಂದು ಬಂಧನದಿಂದ ನಾನು ಯೇಸು ಕ್ರಿಸ್ತನ ಮುಂದೆ ನನ್ನ ಅರಿಕೆಯನ್ನು ಮಾಡಿಕೊಂಡು ನನ್ನ ಪಾಪದಿಂದ ಹೊರಗಡೆ ಬರಬೇಕು ಎಂಬುದಾಗಿ ಬಹಳ ದಿನಗಳಿಂದ ಕಾಯ್ದುಕೊಂಡಿದ್ದಂಥ ಒಬ್ಬ ದುರಾಚಾರಿ ಅಂತ ಹೆಂಗಾರು ನೋಡ್ತೇನೆ. ಆಕೆ ತನ್ನ ಒಂದು ಕೈಯಲ್ಲಿ ಆ ಸುಗಂಧ ದ್ರವ್ಯದ ಭರಣಿಯನ್ನು ಹಿಡ್ಕೊಂಡು ಬರ್ತಕ್ಕಂಥದ್ದಾಗಿದೆ. ನನ್ನ ದೇವರಿಗೆ ನಾನು ಈ ಒಂದು ಸುಗಂಧ ತೈಲವನ್ನು ನಾನು ಹಾಕಬೇಕು ಎಂಬುದಾಗಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತೊಳೆಯುವಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಆಕೆಯ ಜೀವಿತ ಏನಾಗಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆಕೆಯ ನೋವು ಏನಾಗಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಹೃದಯವನ್ನು ಅಂತರೆಯಿಂದ ಬಲ್ಲಂಥ ದೇವರು ಆಕೆಯ ಕಣ್ಣೀರನ್ನು ಒರೆಸುವಂತನಾಗಿದ್ದಾನೆ. ಯೇಸು ಸ್ವಾಮಿಯ ಪಾದಗಳ ಬಳಿ ಕುಳಿತು ತನ್ನ ನೋವಿನ ಬಿಚ್ಚಿಡುವಂಥ ಸಮಯದಲ್ಲಿ, ತನ್ನ ಒಂದು ವ್ಯಥೆಯನ್ನು ದೇವರ ಮುಂದೆ ಕಣ್ಣೀರಿನ ಉಪಾದಿಯಲ್ಲಿ ಒಯ್ಯುವಂಥ ಸಮಯದಲ್ಲಿ ಆಕೆಯ ಮನಸ್ಸು ಎಷ್ಟು ನೋವನ್ನು ಅನುಭವಿಸ್ತಾ ಇತ್ತು.
ಯೇಸು ಸ್ವಾಮಿಗೋಸ್ಕರವಾಗಿ ಅನೇಕ ದಿನಗಳಿಂದ ನಾನು ಆತನನ್ನು ನೋಡಬೇಕು, ನನ್ನ ದೇವರನ್ನು ನಾನು ಕಾಣಬೇಕು, ಆತನಿಗೆ ನನ್ನ ಒಂದು ವಿಜ್ಞಾಪನೆಯನ್ನು ಕೊಂಡೊಯ್ಯಬೇಕು ಮತ್ತು ಈ ಸುಂದರವಾದಂಥ ಉಡುಗೊರೆಯನ್ನು ನಾನು ಕೊಡಬೇಕೆಂಬುದಾಗಿ ಬಹಳಷ್ಟು ದಿನಗಳಿಂದ ಆಕೆಯ ಪ್ರಯತ್ನ ಮಾಡಿರ್ಬೋದು. ಒಂದು ದಿನ ಆಕೆ ಗೊತ್ತು ಮಾಡಿಕೊಂಥ ಸಮಯದಲ್ಲಿ ಯೇಸು ಸ್ವಾಮಿ ಆ ಒಂದು ಊರಿನ ಒಂದು ಹಿರಿಯರ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಆಕೆ ಹೇಗೋ ಮನೆ ಒಳಗಡೆ ಬಂದು ಯೇಸು ಸ್ವಾಮಿಯ ಪಾದಗಳನ್ನು ಹಿಡಿತಕ್ಕಂಥಳಾಗಿದ್ದಾಳೆ. ಯೇಸು ಸ್ವಾಮಿಯ ಪಾದಗಳನ್ನು ಹಿಡಿದು ತನ್ನ ಕಣ್ಣೀರಿನಿಂದ ಪಾದಗಳನ್ನು ಒರೆಸಿ ತಲೆಯ ಕೂದಲನ್ನು ತೆಗೆದು ಒರೆಸುವಾಗ ಸುಗಂಧ ದ್ರವ್ಯದ ಭರಣೆಯನ್ನು ಹೊಡೆದು ಯೇಸು ಕ್ರಿಸ್ತನಿಗೆ ಹಾಕುವಂತಲಾಗಿದ್ದಾಳೆ. ಪ್ರಿಯರೇ, ಆಕೆಯ ದುಃಖವು ಸಮಾನವಾಗ್ತಕ್ಕಂಥದ್ದಾಗಿದೆಯಾ? ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾರೆ, ಈಕೆ ಆದರೂ ನನಗೋಸ್ಕರವಾಗಿ ಬಂದಿಂದ ಮುದ್ದಿಡ್ತಾ ಇದ್ದಾಳೆ. ನೀವಾದರೂ ನನ್ನ ತಲೆಗೆ ಎಣ್ಣೆಯನ್ನು ಹಚ್ಚಲಿಲ್ಲ, ಆಕೆ ಈಗ ಸುಗಂಧ ತೈಲವನ್ನು ನನ್ನ ತಲೆಗೆ ಹಚ್ಚಿದಳು ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ ಮಾತು, ಇನ್ನು ಮುಂದೆ ಪಾಪ ಮಾಡಬೇಡ, ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ, ನಿನ್ನ ದುಃಖಗಳೆಲ್ಲ ಮಾರ್ಪಟ್ಟಿದೆ, ಸಂತೋಷಮಯವಾದಂಥ ಜೀವನ ನಿನಗೆ ಮುಂದೊಂದು ದಿನ ಇದೆ ಎಂಬುದಾಗಿ. ಪ್ರಿಯರೇ, ಇವತ್ತು ಆ ದುರಾಚಾರದ ಹೆಂಗಸು ಯೇಸು ಕ್ರಿಸ್ತನ ಬಳಿ ಬಂದು ತನ್ನ ದುಃಖಭರಿತವಾದಂಥ ಜೀವನವನ್ನು ಪಾದಗಳ ಬಳಿ ಇಟ್ಟು ಸಂತೋಷಮಯವಾದ ಜೀವನವನ್ನು ತೆಗೆದುಕೊಂಡು ಹೋದಾಗೆ ನಮ್ಮ ದುಃಖದ ದಿನಗಳು ದೇವರು ಒಂದಲ್ಲ ಒಂದು ದಿನ ಆತನು ಎಲ್ಲ ಮಾರ್ಪಡಿಸಿ ಸಂತೋಷಮಯವಾದಂಥ ಜೀವನವನ್ನು ಆತನು ನಡೆಸ್ತಕ್ಕಂಥನಾಗಿದ್ದಾನೆ. ಹಾಗಾದರೆ ಈ ಸಂತೋಷಮಯ ಜೀವನವನ್ನು ನಡೆಸಬೇಕಾದರೆ ಮುಖ್ಯವಾದ ಕಾರಣಗಳೇನು? ಆಕೆಯ ದುಃಖಕ್ಕೆ ಕಾರಣವೆಂದರೆ ಆಕೆ ಮಾಡಿದ ಪಾಪಗಳೇ. ಲೂಕ 7:37 ಹೇಳ್ತದೆ, ಪಾಪದ ನಿಮಿತ್ತ ಆಕೆಯ ಹೃದಯ ಬಾಧಿಸಲ್ಪಟ್ಟಿತು, ಕ್ರಿಸ್ತನು ಪಾಪಗಳನ್ನು ಕ್ಷಮಿಸಿ ಅಂದೇ ಆಕೆಯ ದುಃಖಕ್ಕೆ ಕೊನೆಯಾಗಿ ಆಕೆಯನ್ನು ಸಮಾಧಾನದಿಂದ ಕಳಿಸ್ತಾನೆ ಎಂಬುದಾಗಿ. ಇವತ್ತು ನಮಗೆ ಆ ಸಮಾಧಾನ ಬೇಕಾ? ಆ ದುಃಖ ತಡೆದುಕೊಳ್ತಕ್ಕಂಥ ಶಕ್ತಿ ನಮಗೆ ಬೇಕಾ? ಆ ದುಃಖವನ್ನು ಸಮಾನಗೊಳಿಸುವಂಥ ಒಂದು ಸಾಂತ್ವನ ನಮಗೆ ಬೇಕಾ? ಹಾಗಿದ್ದಂಥ ಪಕ್ಷದಲ್ಲಿ ನಾವು ದೇವರ ಬಳಿ ಬರೋಣ. ನಿಮ್ಮ ದುಃಖದ ದಿನಗಳು ಕೊನೆಗಾಣುವುದು, ನಮಗೆ ಸಂತೋಷಮಯ ಜೀವನ ಬರುವುದು ಎಂಬುದಾಗಿ. ಕೀರ್ತನೆಗಾರನೇ ಹೇಳ್ತಾನೆ, ದ Psalms chapter 38 verses 4 and 5, ಕೀರ್ತನೆ 38 4 ಮತ್ತು 5 ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟಿವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿಬಿಟ್ಟಿವೆ ಎಂಬುದಾಗಿ. ಇವತ್ತು ನಮ್ಮ ಪಾಪಗಳು ನಮ್ಮನ್ನು ಏನು ಮಾಡ್ತಕ್ಕಂಥದ್ದಾಗಿದೆ, ಭಾರವಾದಂಥ ಹೊರೆಯಾಗಿದೆ, ಅವು ನಮ್ಮನ್ನು ಹದವಿಸಿಬಿಟ್ಟಿವೆ, ಅವು ನಮ್ಮನ್ನು ಮುಳುಗಿಸಿಬಿಟ್ಟಿವೆ ಎಂಬುದಾಗಿ ಹೇಳ್ತದೆ. ಇವತ್ತು ಆ ಭಾರವಾದಂಥ ಹೊರೆಯನ್ನು ನಾವು ಹೊತ್ಕೊಂಡು ಜೀವನವನ್ನು ಸಹಿಸಲಿಕ್ಕಾಗೋದಿಲ್ಲ. ಆ ಭಾರವಾದಂಥ ನೊಗವನ್ನು ನಾವು ಎತ್ಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕಾಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತಾಭಾರಗಳನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರವಾಗಿ ಚಿಂತಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವರ ಮೇಲೆ ನಾವು ಆತ್ಕೊಳ್ಬೇಕಾಗಿದೆ. ಅನೇಕರು ಏನು ಮಾಡ್ತಕ್ಕಂಥರಾಗಿದ್ದಾರೆ, ಇವತ್ತು ನಾವೇ ನಮ್ಮ ಸಮಸ್ಯೆಯನ್ನು ಹೊತ್ಕೊಳ್ತೇವೆ, ನಾನೇ ನನ್ನ ಭಾರವನ್ನು ಹೊತ್ಕೊಳ್ತೇನೆ, ನನಗೆ ಯಾರೂ ಸಹಾಯಕರು ಬೇಕಾಗಿಲ್ಲ ಎಂಬುದಾಗಿ ಈ ಲೋಕದ ಎಲ್ಲ ಹಣಕಾಸಿನ ಮೇಲೆ ತಮ್ಮನ್ನು ಆತ್ಕೊಂಡಿರ್ತಾರೆ, ಭುಜಮಲದ ಮೇಲೆ ಆತ್ಕೊಂಡಿರ್ತಕ್ಕಂಥರಾಗಿದ್ದಾರೆ. ಇಂದು ಪ್ರೇರೆ, ನಾವು ಯಾವಾಗ ನಾವು ದೇವರ ಮೇಲೆ ಆತ್ಕೊಳ್ತೇವೆ, ಯಾವಾಗ ನಾವು ಸೃಷ್ಟಿಕರ್ತನ ಮೇಲೆ ನಾವು ಆತ್ಕೊಳ್ತೇವೆ, ಯಾವಾಗ ನಮ್ಮನ್ನು ಗುಣಪಡಿಸುವಂಥ ದೇವರು, ನಮ್ಮ ದುಃಖವನ್ನು ಕೊನೆಗಾಣಿಸುವ ದೇವರ ಮೇಲೆ ನಾವು ಆತ್ಕೊಳ್ತೇವೆ, ಆಗ ನಮ್ಮ ಜೀವನ ಸುಖಮಯವಾಗಿರ್ತದೆ, ನಮ್ಮ ಸಂತೋಷವಾಗುತ್ತದೆ. ದೇವರು ನಮ್ಮನ್ನು ಭಾಳ ಪ್ರಾಮುಖ್ಯವಾದಂಥ ಒಂದು ಆಶೀರ್ವಾದ ಮೂಲಕವಾಗಿ ನಡೆಸ್ತಕ್ಕಂಥನಾಗಿದ್ದಾನೆ. ಮತ್ತೊಂದು ವಿಚಾರವನ್ನು ಉದಾಹರಣೆಗೆ ನಾವು ನೋಡಬೇಕಾದ್ರೆ, ರೋಗದ ನಿಮಿತ್ತ ಉಂಟಾಗುವ ದುಃಖ. ಎರಡನೇದಾಗಿ ರೋಗದ ನಿಮಿತ್ತ ಉಂಟಾಗುವ ದುಃಖ. ಯೋಹಾನ 5:6 ಹೇಳ್ತದೆ, 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಆತನು ಯೇಸು ಸ್ವಾಮಿ ಒಂದೊಂದು ದಿವಸ ನಡೆದುಕೊಂಡು ಹೋಗುವಾಗ 38 ವರ್ಷದಿಂದ ಬಿದ್ದಿರ್ತಕ್ಕಂಥ ಈ ಬೆತೆಸ್ತಾ ಅಂತಕ್ಕಂಥ ಆ ಕೊಳದಲ್ಲಿ ಬಿದ್ದಿದ್ದಂಥ ರೋಗಿಯನ್ನು ಯೇಸು ಸ್ವಾಮಿ ಗುಣಪಡಿಸ್ತಾರೆ. ಯೇಸು ಸ್ವಾಮಿ ಉದ್ದೇಶ ಏನಾಗಿತ್ತು ಅಂದರೆ, ಅಲ್ಲಿ 38 ವರ್ಷಗಳಿಂದ ಬಿದ್ದಿದ್ದಂಥ ಆ ರೋಗಿಯನ್ನು ಆತನು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ ಎಂಬ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯೇಸು ಸ್ವಾಮಿ ಕೇಳಿದ ಪ್ರಶ್ನೆಗೆ ಆತನು ನೇರವಾಗಿ ಉತ್ತರವನ್ನು ಕೊಡದೆ,
ಈ ಕೊಳವು ಹುಕ್ಕುವಾಗ ನಾನು ಮೊದಲು ಹೋಗಬೇಕೆಂಬುದಾಗಿ ಅಂದ್ಕೊಳ್ತೇನೆ, ಆದರೆ ಮತ್ತೊಬ್ಬರು ನನಗಿಂತ ಮುಂಜಾಗಿ ಬಂದು ಮುಳುಗಿ ಸ್ವಸ್ಥವಂತಾನೆ. ಹಾಗಾದರೆ ಅವನಿಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಅನೇಕ ವರ್ಷಗಳಿಂದ ಆತನ ಪ್ರಯತ್ನವನ್ನು ಮಾಡಿರ್ಬೋದು. 38 ವರ್ಷಗಳಿಂದ ಆ ಒಂದು ಬೆತ್ತಸ್ತ ಅಂತಕ್ಕಂಥ ಕೊಳದ ಬಳಿ ಆತನು ಬಿದ್ದುಕೊಂಡಿರುವಾಗ ಆತನು ಅನೇಕ ಬಾರಿ ಈ ಒಂದು ಸ್ವಸ್ಥತೆಗೋಸ್ಕರವಾಗಿ ಪ್ರಯತ್ನವನ್ನು ಮಾಡಿರ್ಬೋದು. ಆದರೆ ಆತನಿಂದ ಅಸಾಧ್ಯವಾಗಿತ್ತು. ಸೃಷ್ಟಿಕರ್ತನಾದ ದೇವರು ಆತನನ್ನು ಮುಟ್ಟುವುದಕ್ಕೋಸ್ಕರವಾಗಿ ಆತನ ಬರ್ತಾನೆ. ನಿನಗೆ ಮನಸ್ಸುಂಟಾ? ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ? ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆವತ್ತು ಆತನ 38 ವರ್ಷದಿಂದ ಇದ್ದಂಥ ದುಃಖವು ಸಂತೋಷಮಯವಾಯಿತು. ಪ್ರಿಯ ಆತ್ಮೀಯರೇ, ಇವತ್ತು ನಮ್ಮ ದುಃಖವನ್ನು ಶಮನಪಡಿಸುವಂಥ ದೇವರು, ನಮ್ಮ ದುಃಖವನ್ನು ಹೋಗಲಾಡಿಸುವಂಥ ದೇವರು, ನಮ್ಮ ಕಷ್ಟಗಳನ್ನು ಬೇರ್ಪಡಿಸುವಂಥ ದೇವರು, 38 ವರ್ಷಗಳಿಂದ ಬಿದ್ದಿದ್ದಂಥ ಆ ಒಂದು ರೋಗಿಯನ್ನು ಕ್ಷಣ ಮಾತ್ರದಲ್ಲೇ ದುಃಖವನ್ನು ಶಮನಗೊಳಿಸಿ ಆತನು ಸಂತೋಷವಾದಂಥ ದಿನಗಳನ್ನು ಸರಿಸುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಇವತ್ತು ನಿಮ್ಮೆಲ್ಲರ ದುಃಖವನ್ನು ಆತನು ಕೊನೆಗಾಣಿಸ್ಲಿಕ್ಕೆ ಹೋಗ್ತಕ್ಕಂಥನಾಗಿದೆ. ಕಷ್ಟಪಡುವಂಥರಾಗಿದ್ದೀರೋ, ದುಃಖ ಪಡುವಂಥರಾಗಿದ್ದರೋ, ನೋವಿನಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ರೋಗದಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ಹಣಕಾಸಿನ ತೊಂದರೆಯಲ್ಲಿದ್ದೀರಾ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೀರಾ? ಹಾಗಾದರೆ ಪ್ರಿಯರೇ, ನಿಮ್ಮ ದುಃಖದ ದಿನಗಳು ಕೊನೆಗಾಣುವಂಥ ಸಮಯ ಹತ್ತಿರ ಬಂದಿದೆ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ, ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಆರೈಕೆಯನ್ನು ಮಾಡಿಕೊಡ್ರಿ. ನಂಬಿಗಸ್ತನಾಗಿರ್ತಕ್ಕಂಥ ದೇವರು ಇಂದು ನಮ್ಮ ಪಾಪಗಳನ್ನು ಕ್ಷಮಿಸಿ ಆ ಒಂದು ದುರಾಚಾರ್ಯದ ಒಬ್ಬ ಹೆಂಗಸರ ಪಾಪವನ್ನು ಕ್ಷಮಿಸಿದ ದೇವರು 38 ವರ್ಷಗಳಿಂದ ಆ ಬಿದ್ದಿದ್ದಂಥ ಬೆತ್ತಸ್ತ ಕೊಳದ ಪಕ್ಕದಲ್ಲೇ ಬಿದ್ದಿದ್ದಂಥ ರೋಗಿಯನ್ನು ಸ್ವಸ್ಥಪಡಿಸಿದ ದೇವರು, ದುಃಖವನ್ನು ಕೊನೆಗಾಣಿಸಿದಂಥ ದೇವರು. ನಮ್ಮ ದುಃಖವನ್ನು ಕೊನೆಗಾಣಿಸಲಿಕ್ಕೆ ಆತನ ಶಕ್ತನಲ್ಲವೋ? ನಮ್ಮ ನೋವನ್ನು ಕೊನೆಗಾಣಿಸಲಿಕ್ಕೆ ಆತನ ಶಕ್ತನಲ್ಲವೋ? ನಮ್ಮ ರೋಗವನ್ನು ಸ್ವಸ್ಥಪಡಿಸಲಿಕ್ಕೆ ಆತನ ಶಕ್ತನಲ್ಲವೋ? ನಮ್ಮ ಕಷ್ಟ ಬಾಧೆಗಳಿಂದ ಬಿಡಿಸಲಿಕ್ಕೆ ಆತನು ಶಕ್ತನಲ್ಲವೋ? ಖಂಡಿತವಾಗಲೂ ಆತನು ನಮ್ಮನ್ನು ಕಾರ್ಯವಂತನಾಗಿದ್ದಾನೆ. ಮಗನೇ, ಮಗಳೇ, ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬ ಹೇಳಿದಂಥ ದೇವರ ಬಳಿಗೆ ನಾವು ಬರಬೇಕಾಗಿದೆ. ನಾವು ದೇವರ ಬಳಿಗೆ ಹೋಗದೆ ನಾವೇ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ತಾ ಇದ್ದೇವೆ. ನಾವೇ ನಮ್ಮ ಸಮಸ್ಯೆಗಳನ್ನು, ದುಃಖವನ್ನು ಪರಿಹರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದು ಅಸಾಧ್ಯ ಪ್ರಿಯರೇ. ಆದರೆ ಜೀವಸ್ವರೂಪನಾಗಿರ್ತಕ್ಕಂಥ ದೇವರ ಬಳಿ ನಾವು ಬರುವಾಗ, ಆ ದುಃಖವನ್ನು ಸಮನ್ವಯಗೊಳಿಸುವಂಥ ದೇವರ ಬಳಿ ಬರುವಾಗ ದೇವರು ತಾನೇ ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸ್ಲಿಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ ಸೈತಾನನಿಂದ ಉಂಟಾದ ದುಃಖ. ಮತ್ತಾಯ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬನು ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲು ಊರಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಸ್ವಾಮಿ ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಳಲ್ತಾ ಇದ್ದಾನೆ, ಆತನನ್ನು ಸ್ವಸ್ಥಪಡಿಸು ಎಂಬುದಾಗಿ ಕೇಳಿಕೊಳ್ಳುವಂಥ ಸಮಯನ ನೋಡ್ತೇವೆ. ಒಬ್ಬ ಕ್ರಿಸ್ತನ ಹತ್ತಿರ ಬಂದು ತನ್ನ ಮಗನನ್ನು ಬೇಡಿಕೆಯನ್ನು ಕೇಳ್ತಾ ಇದ್ದಾನೆ. ಆತನು ಮೂರ್ಛಾ ರೋಗದಿಂದ ನರಳ್ತಾ ಇದ್ದಾನೆ, ಸ್ವಾಮಿ ನನ್ನ ಮಗನನ್ನು ಸ್ವಸ್ಥಪಡಿಸು. ಆತನ ತಂದೆಯ ದುಃಖ ಬಹಳವಾಗಿತ್ತು, ಆತನ ತಂದೆಯ ನೋವು ಬಹಳವಾಗಿತ್ತು. ಆದರೂ ಸಹ ಆತನು ಯೇಸು ಕ್ರಿಸ್ತನ ಬಳಿ ಬಂದು, ಸ್ವಸ್ಥ ಮಾಡುವಂಥ ದೇವರ ಬಳಿ ಬಂದು ಆತನು ಕೇಳ್ತಾ ಇದ್ದಾನೆ. ಆತನು ಏನು ಮಾಡ್ತಾ ಇದೆ ಎಂಬುದಾಗಿ ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ ನೋಡಿ. ನಮ್ಮ ಮಗನು ಆತನು ಎಷ್ಟು ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದ. ಮಾರ್ಕ 9ನೇ 21ನೇ ವರ್ಷದಲ್ಲಿ ಇದು ಇವನಿಗೆ ಬಂದು ಎಷ್ಟು ದಿವಸವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲೇ ಬಂದಿದೆ ಎಂದು ಹೇಳಿದನು. ಅವನು ಯುವಕನಾಗಿದ್ದನು, ದೆವ್ವದ ಕಾಟದಿಂದ ಈ ರೀತಿ ಕಷ್ಟಪಡ್ತಾ ಇದ್ದಾನೆ ಎಂದು ಹೇಳಿ ಅವನ ಹೆತ್ತವರಿಗೆ ಸಹಿಸಲಾರದ ವೇದನೆ ಇತ್ತು. ಭಾಳಷ್ಟು ನೋವು ಸಂಕಟಗಳನ್ನು ಆತನ ಅನುಭವಿಸಿದ. ಆದ್ದರಿಂದ ಪ್ರಿಯ ಬಂಧುಗಳೇ, ಇವತ್ತು ನಾವು ದೇವರ ಬಳಿಗೆ ಬರೋಣ. ದೇವರು ನಮ್ಮ ಸಮಸ್ಯೆಗಳನ್ನು ದೂರಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರು ನಮ್ಮ ಸಮಸ್ಯೆಗಳಿಂದ ಆತನ ದೂರಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. 4ನೇದಾಗಿ ನಾವು ನೋಡ್ತೇವೆ ನಷ್ಟ, ನಿಂದೆ, ಅವಮಾನ ನಿಮಿತ್ತ ಉಂಟಾದ ದುಃಖ ಎಂಬುದಾಗಿ. ಮಾರ್ಕ 5ನೇ ಅಧ್ಯಾಯ 25-28 ಹೇಳ್ತದೆ, ಆಗ 12 ವರ್ಷದಿಂದ ರಕ್ತ ರೋಗವಿದ್ದಂಥ ಒಬ್ಬ ಶ್ರೀ ಯೇಸು ಸ್ವಾಮಿನ ಮುಟ್ಟಿದ ತಕ್ಷಣವೇ
ಸ್ವಸ್ಥವಾದವು. ಎಷ್ಟೆಲ್ಲ ಕಷ್ಟಗಳಿಂದ, ನೋವುಗಳಿಂದ, ಆ ರೋಗಗಳಿಂದ ಬಾಳ್ತಾ ಇದ್ದಳು ಆಕೆ. ಯೇಸು ಸ್ವಾಮಿಯ ದಾರಿಯಲ್ಲಿ ಬರ್ತಾ ಇದ್ದಾರೆ, ಯೇಸು ಸ್ವಾಮಿಯ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಆತನನ್ನು ಮುಟ್ಟಿದರೆ ಸಾಕು, ನನ್ನ ರಕ್ತ ಹರಿಯುವಂಥ ಆ ಒಂದು ರೋಗ ನಿಂತು ಹೋಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಆಕೆಯಲ್ಲಿತ್ತು. ಪ್ರಿಯ ಬಂಧುಗಳೇ, ಆಕೆ ಬಹಳಷ್ಟು ಹಣವನ್ನು ವ್ಯಯ ಮಾಡಿರ್ಬೋದು, ಬಹಳಷ್ಟು ವೈದ್ಯರನ್ನು ನೋಡಿರ್ಬೋದು, ಬಹಳಷ್ಟು ಔಷಧಿಯನ್ನು ಆಕೆ ತೆಗೆದುಕೊಂಡಿರ್ಬೋದು, ಆಕೆಯಲ್ಲಿದ್ದಂಥ ಎಲ್ಲ ಹಣವನ್ನು ಖರ್ಚು ಮಾಡಿರ್ಬೋದು ತನ್ನ ರೋಗ ವಾಸಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ. ಆದರೆ ಅವಳು ಖರ್ಚು ಮಾಡಿದಂಥ ಹಣ, ವ್ಯಯ ಮಾಡಿದಂಥ ಸಮಯ ಯಾವುದು ಆಕೆಯನ್ನು ಸ್ವಸ್ಥಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಳು, ಯಾವಾಗ ಯೇಸು ಕ್ರಿಸ್ತನು ಒಬ್ಬನೇ ನನ್ನನ್ನು ರೋಗವನ್ನು ಗುಣಪಡಿಸುವಂಥ ದೇವರು ಎಂಬುದಾಗಿ ತಿಳಿದು ಆತನ ಗೊಂಡೆಯನ್ನು ಮುಟ್ಟಿದ ಕ್ಷಣವೇ ಆಕೆಯ ರಕ್ತ ಹರಿಯುವಂಥರು ಸಮಸ್ಯೆ ನಿಂತು ಹೋಯಿತು. ಇವತ್ತು ನಮ್ಮ ದುಃಖವನ್ನು ಕೊನೆಗಾಣಿಸುವಂಥ ದೇವರು ಒಬ್ಬನೇ, ನಮ್ಮ ನೋವನ್ನು ಕೊನೆಗಾಣಿಸುವಂಥ ದೇವರು ಒಬ್ಬನೇ, ನಮ್ಮ ಸಮಸ್ಯೆಯನ್ನು ಕೊನೆಗಾಣಿಸುವಂಥ ಒಬ್ಬನೇ ಆಗಿದ್ದಾನೆ. ಆತನನ್ನು ಮಾತ್ರ ನಾವು ಹಿಡಿದುಕೊಳ್ಬೇಕಾಗಿದೆ, ಆತನನ್ನೇ ಮಾತ್ರ ನಾವು ಬಲವಾಗಿ ನಂಬಬೇಕಾಗಿದೆ. ಈ ಲೋಕ ಕೊಡುವಂಥ ಔಷಧಿ ಅದು ಕೃತಕವಾದದ್ದು. ಈ ಲೋಕ ಕೊಡುವಂಥ ಆ ಒಂದು ಸಂತೋಷ ಅದು ನಶ್ವರವಲ್ಲ, ಶಾಶ್ವತವಲ್ಲ. ಪ್ರಿಯರೇ, ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕಾದ್ರೆ ದೇವರು ಕೊಡುವಂಥ ಆಶೀರ್ವಾದದ ಮೇಲೆ ನಾವು ನಂಬಿಕೆ ಇಡೋಣ. ದೇವರು ಕೊಡ್ತಕ್ಕಂಥ ಆ ಒಂದು ಸಂತೋಷದ ಮೇಲೆ ನಂಬಿಕೆ ಇಡೋಣ. ಯಾಕೆಂದರೆ ಸತ್ಯವೇದ ಹೇಳ್ತದೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಆ ದಿನಗಳು ಈಗಾಗಲೇ ನಮಗೆ ಬಂದಿದೆ. ದೇವರು ನಮ್ಮ ದುಃಖವನ್ನು ಕೊನೆಗಾಣಿಸುವಂಥ ಸಮಯವನ್ನು ದೇವರು ಕೊಡ್ತಾನೆ. ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ. ಆತನ ಬರುಣಕ್ಕಾಗಿ ನಾವು ಸಿದ್ಧರಾಗುವ ನಾವು ಮಾತ್ರ ಅಲ್ಲ, ನಮ್ಮ ಕೂಡ ಅನೇಕ ಮಕ್ಕಳನ್ನು ದೇವರ ರಾಜ್ಯಕ್ಕೆ ನಡೆಸಬೇಕಾಗಿದೆ. ನಾವು ಸಾಕ್ಷಿಗಳಾಗಬೇಕಾಗಿದೆ. ಯೇಸು ಕ್ರಿಸ್ತನ ರಕ್ತ ಸಾಕ್ಷಿಗಳಾಗಬೇಕಾಗಿದೆ. ಸ್ವಸ್ಥತೆಯನ್ನು ನೀಡಿದಂಥ ದೇವರಿಗೆ ನಾವು ಸಾಕ್ಷಿಗಳಾಗಬೇಕಾಗಿದೆ. ಆತನ ಮರಣವು ಹತ್ತಿರವಾಗ್ತಾಯಿದೆ ಪ್ರಿಯರೇ. ಈಗೋ ಬೇಗನೆ ಬರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆತನ ಮರಣಕ್ಕಾಗಿ ನೀವೆಲ್ಲರೂ ಸಿದ್ಧರಾಗೋಣ ಮತ್ತು ನಮ್ಮನ್ನು ಆತನು ಕರೆದುಕೊಂಡು ಹೋಗಿ ಆತನ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವಂತನಾಗಿದ್ದಾನೆ. ಮತ್ತು ಯಾರ್ಯಾರು ಆತನ ಅಂಗೀಕರಿಸ್ತಕ್ಕಂಥರಾಗಿದ್ದಾರೋ, ಯಾರ್ಯಾರು ಆತನನ್ನು ಜೀವ ಸ್ವರೂಪನನ್ನು ನನ್ನ ಒಡೆಯನು ರಕ್ಷಕನು ಎಂಬುದಾಗಿ ಆತನ ಮುಂದೆ ಹರಕೆಯನ್ನು ಮಾಡ್ಕೋತಕ್ಕಂಥರಾಗಿದ್ದರು, ಅಂಥವರೆಷ್ಟೇ ಪಾಪಗಳಿದ್ದರೂ ಕ್ಷಮಿಸಿ ಆತನ ಕೃಪೆಯಿಂದ ವಸ್ತ್ರದಿಂದ ಒದಿಸಿ ಸುಂದರವಾದ ಕಿರೀಟವನ್ನು ಆ ಮಕ್ಕಳಿಗೆ ತೊಡಿಸುವಂತನಾಗಿದ್ದಾನೆ. ಆ ಮಕ್ಕಳು ನೀವು ಆಗುವುದಾದರೆ ದೇವರ ಪ್ರೀತಿ, ದೇವರ ಕರುಣೆ ನಮ್ಮ ಮೇಲೆ ಇರ್ತಕ್ಕಂಥದ್ದಾಗಿದೆ. ಇವತ್ತು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದುಃಖದ ದಿನಗಳು ಕೊನೆಗಾಣುವು, ಸಂತೋಷದ ದಿನಗಳು ಮರಳಿ ಬರುವುದು ಎಂಬುದಾಗಿ. ಆ ಸಂತೋಷದ ದಿನಗಳನ್ನು ದೇವರು ನಿಮ್ಮೆಲ್ಲರೂ ಕೊಡಲಿ ಎಂಬುದಾಗಿ ಇದನ್ನು ಸಂದೇಶವಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ದುಃಖದ ದಿನಗಳು ಕೊನೆಗಾಣು ಎಂಬುದಾಗಿ ನಿನ್ನ ವಾಕ್ಯವನ್ನು ಕೇಳಿದ್ದೇವಪ್ಪ. ನಮ್ಮೆಲ್ಲ ದುಃಖಗಳನ್ನು ಶಮನಗೊಳಿಸುವಂಥ ದೇವರು ನೀನಾಗಿದೆ ಸ್ವಾಮಿ. ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೇವರು ನೀನಾಗಿದೆಯಪ್ಪ. ಇಲ್ಲಿ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಮಾಡು. ಅವರೆಲ್ಲ ದುಃಖಗಳನ್ನು ಹೋಗಲಾಡಿಸಿ ಸಮಾಧಾನ ಶಾಂತಿಯನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿ ಜೀವಿಸುವಂತೆ ಕೃಪೆ ಮಾಡಿ ನಮ್ಮೆಲ್ಲ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.